ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು ಬೇಸನ್ ಬ್ರೆಡ್ ಟೋಸ್ಟ್. ಟೊಮೆಟೊ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬಿಳಿ ಎಳ್ಳು, 2 ಚಮಚ ಬಿಳಿ ಎಳ್ಳು ಮತ್ತು ಬ್ರೆಡ್ ಸ್ಲೈಸು. ಇವಾಗ ಒಂದು ಪುಟ್ಟಿ ತೊಗೊಂಡು ಅದಕ್ಕೆ ಬೇಸನ್ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಒಂದು ದೊಡ್ಡ ಬಟ್ಲದ್ಲೆ ಬೇಸನ್ನು ಅಂದರೆ ಕಡಲೆ ಹಿಟ್ಟು, 2 ಸಣ್ಣಗೆ ಹೆಚ್ಚಿದ ದೊಡ್ಡ ಈರುಳ್ಳಿ ಮತ್ತು ಒಂದು ದೊಡ್ಡ ಟೊಮೆಟೊನ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು, ಕರಿಬೇವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು, ಸ್ವಲ್ಪ ಕರಿಬೇವು, 3 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದು ಮತ್ತು ಒಂದು ಕಪ್ನಷ್ಟು ಕೊತ್ತಂಬರಿನ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು, ಮತ್ತು 2 ಚಮಚ ಬಿಳಿ ಎಳ್ಳು, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ. ಇವಾಗ ಎಲ್ಲನೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಆಗುವಾಗೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ರಿ. ಸ್ವಲ್ಪ ನೀರು ಹಾಕ್ಕೊಂಡು. ಇದು ತುಂಬ ಚೆನ್ನಾಗಿರ್ತಾವೆ ನೋಡಿರಿ, ಟೀ ಟೈಮ್ ಸ್ನ್ಯಾಕ್ಸಿಗೆ ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ತುಂಬ ಚೆನ್ನಾಗಿರ್ತಾವೆ ಇವು. ಒಂದ್ಸರಿ ಮಾಡ್ಕೊಂಡು ನೋಡಿರಿ, ತುಂಬ ರುಚಿಯಾಗಿರ್ತಾವೆ. ಇವಾಗ ನೋಡಿ ಈ ಥರ ಹಿಡ್ಲದ ಹಿಟ್ಟು. ಇವಾಗ ಒಂದು ಬ್ರೆಡ್ ಸ್ಲೈಸ್ ತೊಗೊಂಡು ಕೈಯಿಂದ ಈ ಥರ ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕು. ಅಂದರೆ ಈ ಥರ ಎಲ್ಲ ಹಚ್ಕೋಬೇಕು ಕೈಯಿಂದ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹಂಚು ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಗ್ಯಾಸ್ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಬ್ರೆಡ್ ಸ್ಲೈಸ್ನ ಹಂಚು ಮೇಲೆ ಇಡಬೇಕು. ಇಟ್ಟು ಮೇಲ್ಗಡೆ ಅದೇ ಥರ ಬೇಸನ್ ಮಸಾಲನ ಹಚ್ಕೋಬೇಕು ಈ ಥರ ಮೇಲ್ಗಡೆನೂ. ಇವಾಗ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಂದೆ ಬೆಂದಮೇಲೆ ಹೊಳಿಸಾಕ್ಕೋಬೇಕು. ಹೊಳಿಸಾಕ್ಕೊಂಡು ಚುಚ್ಕೋದಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ 2 ಸೈಡು ಈ ಥರ ಪ್ರೆಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು. ಉರಿನ ಮಂದ ಉರಿ ಇಡಬೇಕು, ಅಂದ್ರೆ ಸಣ್ಣ ಉರಿ ಇಡಬೇಕು, ಮೀಡಿಯಮ್ ಉರಿ. ಇವಾಗ ನೋಡಿ ಟೋಸ್ಟ್ ಆಯ್ತಲ್ಲ, ಅದು ತೆಗೆದು ತಟ್ಟಿಗೆ. ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಥರ ಮೇಲ್ಗಡೆ ಬೇಸನ್ ಮಸಾಲ ಎಲ್ಲ ಹಚ್ಕೊಂಡು ಹಂಚಿಗೆ ಎಣ್ಣೆ ಹಚ್ಕೊಂಡು ಇವಾಗ ಹಂಚು ಮೇಲೆ ಇಟ್ಕೊಳ್ಳಿ. ಬ್ರೆಡ್ನ ಉಲ್ಟಾ ಹಾಕ್ಬೇಕು ಅದನ್ನು. ಇವಾಗ ಮೇಲ್ಗಡೆ ಅದೇ ಥರ ಎಲ್ಲ ಹಚ್ಕೋಬೇಕು ಬೇಸನ್ ಮಸಾಲಾನ. ನೋಡಿ ಈ ಥರ ಎಲ್ಲ ಕಡೆಗೂ ಹಚ್ಕೊಂಡು ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಂದ್ಗಡೆ ಬೆಂದ ಮೇಲೆ ಹೊಳಿಸಾಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಳ್ರಿ, ಅಂದ್ರೆ ಚೆನ್ನಾಗಿ ಬೇಯ್ತಾವು. 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇವು ತುಂಬ ರುಚಿಯಾಗಿರ್ತಾವೆ ನೋಡಿರಿ. ಒಂದ್ಸರಿ ಮಾಡ್ಕೊಂಡು ನೋಡಿ, ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ನೋಡಿ ಬೇಸನ್ ಬ್ರೆಡ್ ಟೋಸ್ಟ್ ಸವಿಯಲು ಸಿದ್ಧ, ಸಾಸ್ ಜೊತೆ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.